ಬುಧವಾರ ಚಿಕ್ಕಮಗಳೂರು ನಗರದ ದಂಡರಮಕ್ಕಿಯ ಜಿಲ್ಲಾ ಶತಮಾನೋತ್ಸವ ಕ್ರೀಡಾಂಗಣದಲ್ಲಿ 7,90,00,000 ರು ವೆಚ್ಚದ ನೂತನ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಕಾಮಗಾರಿಗೆ ಇಂಧನ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ರವರು ಶಂಕುಸ್ಥಾಪನೆ ನೆರವೇರಿಸಿದರು. ಶಂಕುಸ್ಥಾಪನೆಯ ನಂತರ ಮಾತನಾಡಿದ ಅವರು, ಖೇಲೋ ಇಂಡಿಯಾ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾಡಳಿತ ಹಾಗೂ ಲೋಕೋಪಯೋಗಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಈ ಅತ್ಯಾಧುನಿಕ ಟ್ರ್ಯಾಕ್ ನಿರ್ಮಾಣವಾಗಲಿದೆ ಎಂದರು. ಅನೇಕ ಕಡೆಗಳಲ್ಲಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರುತ್ತದೆ, ಆದರೆ ಅವು ಉದ್ಘಾಟನೆಯ ಹಂತಕ್ಕೆ ಬರುವುದೇ ಇಲ್ಲ. ಆದರೆ ಈ ಸಿಂಥೆಟಿಕ್ ಟ್ರ್ಯಾಕ್ ಕಾಮಗಾರಿಗೆ ನಾವು ಈಗಾಗಲೇ ಹಣಕಾಸಿನ ವ್ಯವಸ್ಥೆಯನ್ನ ಪೂರ್ಣಗೊಳಿಸಿದ್ದೇವೆ ಎಂದು ತಿಳಿಸಿದ ಸಚಿವರು, ಈ ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಾನು ಉಸ್ತುವಾರಿ ಸಚಿವನಾಗಿ ತಮ್ಮೇನವರು ಕರ್ಕೊಂಡು ಬಂದಿದ್ದೆ. ನಾನು ಹೇಳಿದವರಿಗೆ ನಾನು ಉದ್ಘಾಟನೆ ಮಾಡುವಾಗ ಬಂದು ಭಾಷಣ ಮಾಡ್ತೀನಿ, ನೀವು ಶಂಕುಸ್ಥಾಪನೆ ನೀವೇ ಮಾಡಿ, ಯಾಕಂದ್ರೆ ಬಿಟ್ಟರೆ ಹಲವಾರು ಜಾಗದಲ್ಲಿ ಶಂಕುಸ್ಥಾಪನೆ ಮಾಡಿ ಹಂಗೆ ಬಿಟ್ಟು ಹೋಗ್ತಾರೆ, ಅದನ್ನು ಉದ್ಘಾಟನೆ ಆಗೋದೇ ಇಲ್ಲ. ಅದಕ್ಕೆ ಹಣಕಾಸಿನ ವ್ಯವಸ್ಥೆಯನ್ನು ನಾವೆಲ್ಲ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೀವಿ. ಯಾರು ಆ ಥರ ಮಾಡಿಕೊಂಡು ಶಂಕುಸ್ಥಾಪನೆ ಮಾಡೋದನ್ನ ನಮ್ಮ ತಮ್ಮೇನವರು ಸಮೇತ ಆಸಕ್ತಿ ವಹಿಸಿದ್ದಾರೆ. ಬಹುಶಃ ನಮ್ಮ ಕಟಾರಿಯವರು ಯಾವುದೇ ವಿಚಾರದಲ್ಲಿ, ಚಿಕ್ಕಮಗಳೂರು ವಿಚಾರದಲ್ಲಿ ಅವರು ಆಸಕ್ತಿ ವಹಿಸ್ತಾರೆ. ಹಳೆ ಜಿಲ್ಲಾಧಿಕಾರದ ಮೀನಾ ನಾಗರಾಜ್ ಅವರು ಸಮೇತ ಇಲ್ಲಿ ಬಂದಿದ್ದರು ನಮ್ಮೊಟ್ಟಿಗೆ, ಅವರು ಸಮೇತ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಆದಷ್ಟು ಬೇಗನೆ ಇದನ್ನು ಪೂರ್ತಿಗೊಳಿಸಿ ಉದ್ಘಾಟನಾ ಸಮಾರಂಭವನ್ನು ಮಾಡುವಂಥ ಕೆಲಸನ ತಮ್ಮೇನವರು ಮಾಡಬೇಕು. ಎಲ್ಲದಕ್ಕೂ ದೇವರ ಆಶೀರ್ವಾದ ಮಾಡಬೇಕು. ಒಳ್ಳೆ ಪೂಜೆ ಮಾಡಿದಾರ, ಅದಕ್ಕೋಸ್ಕರವಾಗಿ ಅದು ಆಗ್ತದೆ ಎಂಬ ನಂಬಿಕೆ ನನಗಿದೆ ಮಾತನ್ನು ಹೇಳಿ ನನ್ನ ಎಲ್ಲ ಮಾತುಗಳನ್ನು ಮುಗಿಸ್ತೇನೆ. ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಮಾತನಾಡಿ, 7.9 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಸಿಂಥೆಟಿಕ್ ಟ್ರ್ಯಾಕ್ ಅನ್ನು ಪೂರ್ಣಗೊಳಿಸಲಾಗುತ್ತಿದ್ದು, ಇದಕ್ಕಾಗಿ ಖೇಲೋ ಇಂಡಿಯಾ ಯೋಜನೆಯಡಿ ಉಳಿದಿದ್ದ 3 ಕೋಟಿ ರು, ಸಚಿವ ಕೆಜೆ ಜಾರ್ಜ್ ರವರ ಕಂಪನಿಯ CSR ನಿಧಿಯಿಂದ 2 ಕೋಟಿ ರು, ರಾಜ್ಯ ಸರ್ಕಾರದಿಂದ 1.9 ಕೋಟಿ ರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದ ವಿಶೇಷ ಅನುದಾನದಿಂದ 1 ಕೋಟಿ ರುಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಇದು ಕಳೆದ ಸರ್ಕಾರದಲ್ಲಿ ಖೇಲೋ ಇಂಡಿಯಾದಲ್ಲಿ ಪ್ರಾರಂಭವಾಗಿ ಕಳೆದ 5 ವರ್ಷದ ಹಿಂದೆ ಇದು ಅರ್ಧಂಬರ್ಧಾಗಿ ನೆನೆಗುದಿಗೆ ಬಿದ್ದಿತ್ತು. ಆದರೆ ನಂತರ ಇವತ್ತು ನಾವು ನಮ್ಮ ಸರ್ಕಾರ, ನಮ್ಮ ಉಸ್ತುವಾರಿ ಸಚಿವರು ಬಂದ ಮೇಲೆ ಏನಾದರೂ ಮಾಡಿ ಇದಕ್ಕೊಂದು ಕಾಯಕಲ್ಪವನ್ನು ಮಾಡಲೇಬೇಕು ಅಂತೇಳಿ ಉಸ್ತುವಾರಿ ಸಚಿವರನ್ನ ಇಲ್ಲಿಗೆ ಕರ್ಕೊಂಡ್ಬಂದು, ನಾನು ನಮ್ಮ ಸತೀಶ್ ಅವರ ಆಪ್ತ ಕಾರ್ಯದರ್ಶಿ ಒಟ್ಟಿಗೆ ಅವ್ರನ್ನ ಕರ್ಕೊಂಡ್ಬಂದು ಎಲ್ಲ ಕ್ರೀಡಾಭಿಮಾನಿಗಳ ಎದುರುಗಡೆ ಇಲ್ಲಿ ಕರ್ಕೊಂಡ್ಬಂದು ಈ ಜಾಗವನ್ನು ತೋರಿಸಿದಾಗ ಏನಾಗಿದೆ ಅಂತ ರಿವ್ಯೂ ಮಾಡಿದಾಗ, ಬಹುಶಃ ಇಲ್ಲಿ ಜಿಲ್ಲೆನಲ್ಲಿ SP ಆಗಿದ್ದಂಥ ಚೇತನ್ ಸರ್ ಅವರು ಇವತ್ತು ರಾಜ್ಯ ಕ್ರೀಡಾ ಇದಕ್ಕೆ ಆಯುಕ್ತರಾಗಿದ್ದಾರೆ. ಅವರು ಸಹ ಬಂದು ಸ್ಥಳ ಪರಿಶೀಲನೆ ಮಾಡಿದ್ರ ಪ್ರಯುಕ್ತ ಇವತ್ತು ಇಲ್ಲಿ 3 ಕೋಟಿ ಖೇಲೋ ಇಂಡಿಯಾದ ಹಣ ಉಳಿದಿತ್ತು. ಅದಕ್ಕೆ ಮಾಡೋಕ್ಕಾಗಲ್ಲ ಅಂದಾಗ 2 ಕೋಟಿ ಸನ್ಮಾನ್ಯ ಜಾರ್ಜ್ ಸಾಹೇಬ್ರು ಅವರ ಕಂಪನಿಯಿಂದ CSR ಫಂಡ್ನ 2 ಕೋಟಿ ಕೊಟ್ಟರು. ಅದೇ ರೀತಿ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ 1,90,00,000 ಕೊಟ್ಟರು. ಅದೇ ರೀತಿ ನನಗೆ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮಗೆ ಕೊಟ್ಟ ವಿಶೇಷ ಅನುದಾನದಲ್ಲಿ 1 ಕೋಟಿ ಅನುದಾನವನ್ನು ಇದಕ್ಕೆ ಕೊಟ್ಟಿದ್ರಿಂದ ಒಟ್ಟು ಎಲ್ಲ ಸೇರಿ 7,90,00,000 ರೂಪಾಯಿಗೆ ಇದು ಇವತ್ತು ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದೇವೆ. ಇದು ಆದಷ್ಟು ಬೇಗ ಈ ಒಂದು ಸಿಂಥೆಟಿಕ್ ಪಾರ್ಕ್ ಕಾಮಗಾರಿ ಗುಣಮಟ್ಟದ ಕಾಮಗಾರಿ, ಇಲ್ಲಿ ಅಧಿಕಾರಿಗಳು ಮತ್ತೆ ಕಾಂಟ್ರಾಕ್ಟರ್ ಗುಣಮಟ್ಟದ ಕಾಮಗಾರಿಯನ್ನ ಮಾಡಿ ಲೋಕಾರ್ಪಣೆ ಮಾಡಬೇಕು. ಇನ್ನೂ ಇದಕ್ಕೆ ನಮ್ಮ ಜಾರ್ಜ್ ಸಾಹೇಬ್ರು ನಾವು ಇನ್ನೂ ಒಂದು ದೊಡ್ಡ ಯೋಜನೆ ಹಾಕೊಂಡಿದ್ದೇವೆ. ಸುತ್ತ ಪೆವಿಲಿಯನ್ನು ಮತ್ತೆ ಲೈಟಿಂಗ್ಸು ಎಲ್ಲ ಮುಂದಿನ ದಿನದಲ್ಲಿ ಅದನ್ನು ಮಾಡ್ತೇವೆ. ಅದು ಖಂಡಿತ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಉಸ್ತುವಾರಿ ಸಚಿವರು ಜಾರ್ಜ್ ಸಾಹೇಬ್ರವರ ಸಹಕಾರದಿಂದ ಮಾಡ್ತೇವೆ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಶೃಂಗೇರಿ ಶಾಸಕರಾದ TD ರಾಜೇಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ HP ಮಂಜೇಗೌಡ, ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ MC ಶಿವಾನಂದ ಸ್ವಾಮಿ, ಜಿಲ್ಲಾಧಿಕಾರಿಗಳಾದ NM ನಾಗರಾಜ್, ಜಿಲ್ಲಾ ಪಂಚಾಯತ್ CEO HS ಕೀರ್ತನ, SP ಜಿತೇಂದ್ರ ಕುಮಾರ್ ದಯಾಮ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕಿ ಮಂಜುಳಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.